ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾಕಳವ ನೋಡಕ್ಕೆ ಹೇಗಿರ್ತಾಳೆ? ನಿಮ್ಗೆ ಯಾರು ಇಷ್ಟನೋ ಅವ್ರು ಹಂಗಿರ್ತಾರೆ. ನಮ್ಗೆ ಪಾರು ಆಂಟಿ ಅಂದ್ರೆ ಇಷ್ಟ. ಹಾಗಿದ್ರೆ ಪಾರು ತರನೇ ಇರ್ತಾಳೆ. ಯಾಕಂದ್ರೆ ಪಾರು ನಮ್ಮ ಮನೆ ದ್ಯಾವತೆ ಅಲ್ವಾ. ಸರಿ, ಇವಾಗ ಹೊತ್ತಾಯ್ತು, ನಡೀರಿ, ನಾನು ಮನೆ ಬಿಟ್ಟು ಬರ್ತೀನಿ. ನಡಿರವ, ನಡಿ ನಡಿರವ, ನಡಿ ನಡಿ. ಹುಷಾರವ, ಹುಷಾರ. ಅಯ್ಯೋ ಬಾರವ, ಹುಷಾರ್. ಸುಧನ್, ನನ್ನ ಜೀವ ಕೊಟ್ಟ ನೀನು ಉಳಿಸ್ಕೊತೀನಿ, ಬಾರವ. ಮಕ್ಕಳು ನಮ್ಮನೆ ಮುಂದೆ ಕರ್ಕೊಂಡ್ಬಂದ್ಬಿಟ್ಟ. ಕೇಟ್ರೊಂದು ದಾರಿ ಸುತ್ತಿ ಸುತ್ತಿ ಎಲ್ಲ ಸಿಗ್ದೆ, ಕೊನೆಗೆ ನಮ್ಮನೆ ಮುಂದೆ. ಬರವ, ನಮ್ಮನೆವ, ಬರವ. ನಿನ್ ಮನೆ ಕರ್ಕೊಂಡು ಹೋಗ್ತೀಯ? ಹೋಗೋಣವ, ನಾನಲ್ದೇನ ಯಾರು ಕರ್ಕೊಂಡು ಹೋಗ್ತಾರೆ? ಬಾರವ, ನಾನೇ ನಿಂಗೆ ಆಸೆ. ಬಾ, ಹುಷಾರು, ಹುಷಾರು ಕಣವ, ಹುಷಾರು. ಬಾ. ಈಗ ಉಸಿರು ಬಂತು. ನೀವು ಹುಷಾರಾಗಿದ್ದೀನವ? ಅಮ್ಮ ಮಗನ ಒಂದ್ ಮಾಡಿಸೋ ಜವಾಬ್ದಾರಿನ ನೀನೇ ವಹಿಸ್ಕೊಂಡಿದ್ಯಾ. ನಾಳೆ ನೀನು ನಿಶ್ಚಿತಾರ್ಥ ಅಂದ್ರೆ ಇವತ್ತು ಅಮ್ಮ ಮಗನ ಒಂದ್ ಮಾಡಿಸ್ತೀಯ. ನೀನು ಒಬ್ಳು ಅವನ ತಂದಾಕಿದ್ದ ಬಾಳ್ಗೆ ಕಲ್ಲಾಕಿ ಯಾಕೆ ಹೊಂಟೋದೆ? ಹೊತ್ತಿಗೂ ಊರ್ ಜನ ಓಡೋದೊಳ್ ಮಕ್ಕಳು ಅಂತ ನಮ್ಮನ್ನು ಕರೀತಾರೆ. ನಾನ್ ನಿನ್ ಕೈ ಹಿಡ್ಕೊಂಡು ನಮ್ಮನೆ ಅಟ್ಟಿ ಕರ್ಕೊಂಡ್ಬಂದ್ಬಿಟ್ಟ. ಏಟೊಂದು ವರ್ಷ ಎಲ್ಗೋ ಹೋದೋಳು. ಇವಾಗ ಯಾಕೆ ಬಂದೆ ನಮ್ಮ ಮನೆಗೆ? ನಾನು ನಿಜವಾಗ್ಲೂ ನ್ಯಾಯವಾಗಿರೋದೇ ಆಗಿದ್ರೆ, ನಾನು ನಿಷ್ಕಲ್ಮಶಳೇ ಆಗಿದ್ರೆ, ನಾನು ಧರ್ಮದ ದಾರಿಯಲ್ಲೇ ನಡೆಯೋಳಾಗಿದ್ರೆ, ನನ್ನ ಮಗಳು ನಿಶ್ಚಿತಾರ್ಥದೊಳಗೆ ನನ್ನ ಮಗ ಶಿವನೇ ನನ್ನ ಕೈ ಹಿಡ್ಕೊಂಡು ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ನನ್ನ ಅತ್ತೆ ಹೇಳಿದ ಮಾತನ್ನ ಆ ಮಾಕಳವನ ನಿಜ ಮಾಡ್ಬಿಟ್ಲು. ಶಾಂತಮ್ಮನ ಆದ್ರೂ ಅಣ್ಣ ಯಾಕೆ ಏನೇನೋ ಹೇಳ್ತಿದ್ದಾನೆ? ಏಟೊಂದು ವರ್ಷ ಇಲ್ದಿರೋ ನೀನು ಇವಾಗ ಹೆಂಗ್ ಬಂದೆ?
ಯಾಕೆ ಬಂದೆ ನಮ್ಮ ಮನೆಗೆ? ಹಾ, ಆ ಕೋಪ ಏನಾದರೂ ಕೈಯಿನವರೆಗೂ ಇಳಿದ್ರೆ ಅದು ಕ್ಷಮಿಸಲಾಗದ ಪಾಪ, ಬ್ರಹ್ಮಹತ್ಯಾ ದೋಷ. ಮಾವ ಯಾವ ಕಾರಣಕ್ಕೂ ಕೋಪದಲ್ಲಿ ಅಪಚಾರ ಮಾಡಬಾರ್ದು. ಮಾವನ ಹೆಂಗೆ ತಡೀಲಿ? ಇದೇ ಕೈಯಿಂದ ನಾನಿನ್ ಮುಟ್ಬಿಟ್ಟ, ನಾನೇ ನಿನ್ನ ಕರ್ಕೊಂಬಂದ್ಬಿಟ್ಟ, ಕರ್ಕೊಂಬಂದ್ಬಿಟ್ಟ ಈ ಕೈಯಲ್ಲಿ. ಹತ್ತಿರ ಬರ್ಬೇಡಿ, ಈ ಕಡೆ ಬನ್ನಿ. ಏಯ್, ನಿನಗೆ ಈ ಮನೇಲಿ ಜಾಗ ಇಲ್ಲ, ಹೋಗು ಹೋಗು, ಆಚೆಗೆ ಹೋಗು, ಹೋಗ ಆಚೆಗೆ. ಇದೇ ಕೈನ ಕರ್ಕ ಬಂದೀವ್ನಿ, ನಾ ಹೇಳ್ತೀವ್ನಿ, ಒಂಟೋಗು ಒಂಟೋಗು. ಏನಾಗಿದೆ ನಿನ್ಗೆ? ಈ ಹೊತ್ತಲ್ಲಿ ಶಾಂತಮ್ಮನ್ ಯಾಕೆ ಹೊರಗೋಗು ಅಂತಿದ್ಯಾ? ಶಾಂತಮ್ಮನ? ಹೌದು ಅಣ್ಣ, ಮಾದಪ್ಪಣ್ಣನ ಮನೇಲಿ ಕೆಲ್ಸಕ್ಕಿದ್ದ ಶಾಂತಮ್ಮ ಇವ್ರ ತಾನೆ. ಅವ್ವ, ಪಾಯಸ ಹಾಕ್ಬೇಕು, ಒಂದು 4 ಗ್ಲಾಸ್ ಕೊಡು. ನೀನ ಎಷ್ಟೋ ಸಲ ಹೇಳಿದ್ಯಲ್ಲ ಅಣ್ಣ, ನಮಗ್ ತಾಯಿ ಇದ್ದಿದ್ರೆ ಇವ್ರು ಹಾಗಿರ್ಬೇಕು ಅಂತ. ಯಾಕೆ ಮರ್ತೋಯ್ತಾ? ಅಲ್ಲ, ಇವಾಗ ಏನಾಯ್ತು ಅಂತ ಅವ್ರನ್ನ ನೀನೇ ಕರ್ಕೊಂಬಂದು ನೀನೇ ಹೊರಗೆ ಹಾಕ್ತಿದ್ಯಾ? ಅಬ್ಬಬ್ಬಬ್ಬಬ್ಬಬ್ಬಾ, ಏನ್ ನಾಟಕ ಆಡಿದ್ಯಾ? ನನ್ನನ್ನು ದಾಟಿ ನನ್ನ ತಂಗಿರ್ಗೆ ಬಲಿ ಬೀಸಿದ್ಯಾ ನೀನು? ಓಕೆ ಮಾವ, ಸಮಾಧಾನ ಮಾಡ್ಕೊ, ಕೋಪದಲ್ಲೂ ಮಾಡಬೇಡ, ನನಗೆ ಒಳ್ಳೇದಲ್ಲ. ಅಣ್ಣ, ಅವ್ರು ಏನ್ ತಪ್ಪು ಮಾಡಿದಾರೆ ಅಂತ ನೀನ್ ಅವಾಗಿಂದ ಬೈತಾ ಇದೀಯಾ? ನೋಡು, ನೀನ್ ಅನ್ಕೊಂಡಿರೋದೆಲ್ಲ ತಪ್ಪು ಅಣ್ಣ. ಶಾಂತಮ್ಮ ತುಂಬಾ ಒಳ್ಳೆ ಹೆಂಗಸು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.